ಸೀದಾ ಕೆಳಗೆ ಬಿಟ್ರೆ ಊಷ್ಟಲ್ವ ಕೆಳಗೆ ಬಿಟ್ರೆ ಸೀದಾ ಹೋಗ್ಬಿಡದೆ. ತುಂಬ ಒಳ್ಳೆ ಕೆಲಸ ಮಾಡ್ತೀರಾ, ಗಿಡ ಹಾಕ್ತಾ ಇದ್ದೀರಾ ನೋಡಿ, ಇಟ್ಕೊಳ್ಳಿ ಖರ್ಚಿಗೆ. ಜನ ವಾಸನೆ ಆಗಿಬಿಡ್ತಾರೆ ಜನ. ಯಾಕ್ರೆ ಅಡ್ಡ ಹಾಕಿದ್ದೀರಾ? ಚೇಂಜ್ ಇಲ್ಲ ಕಂಡ್ರೆ ಎಲ್ಲ ಫೋನ್ ಪೇ ಗೂಗಲ್ ಪೇ ಈಗ ಸ್ಕ್ಯಾನರ್ ಇಟ್ಕೊಂಡವ್ರು ನೋಡ್ರಪ್ಪ ಗಣಪತಿಗೆ ಚಂದ. ಹಲೋ ನಮಸ್ಕಾರ ಗಾಯ್ಸ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮೋಸ್ಟ್ಲಿ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಇಂಡಿಪೆಂಡೆನ್ಸ್ ಡೇ ಮುಗ್ದೋಗಿರುತ್ತೆ ಅನ್ಕೊತೀನಿ. ಸೊ ಎನಿ ಹೌ ಟುಡೇ ವಿ ಆರ್ ಗೋಯಿಂಗ್ ಫಾರ್ ಎ ಇಂಡಿಪೆಂಡೆನ್ಸ್ ಡೇ ರೈಡ್. ಸೊ ನಮ್ಮ ಜೊತೆ ಇವಾಗ ಗಣಿ ಮತ್ತು ರಜತ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ದೇ ಆರ್ ಕಮಿಂಗ್ ಫ್ರಮ್ ಬ್ಯಾಂಗ್ಳೂರ್. ನಾನು ತುರುವೇಕೆರೆಯಿಂದ ಹೋಗ್ತಾ ಇದ್ದೀನಿ. ಏನು ಗುರು ಹಿಂಗೆ ಹಾಕ್ಬಿಟ್ಟವ್ರು ಹಂಸಗಳಿಲ್ಲ. ಹೊಸ ರೋಡು, ಬಟ್ ರೋಡ್ ತುಂಬ ಹಂಸು ನೋಡಿ. ಇಲ್ಲೊಂದು ತಿರ್ಗಾ ಬಂದರೆ ಇಲ್ಲೊಂದಷ್ಟು ಹಂಸಗಳು. ದಡ 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 ಅಯ್ಯಪ್ಪ. ಯಾರಿಗುರು ಇದು ರೋಡ್ ಮೇಲೆ ಮಣ್ಣು ಹೆಚ್ಕೊಂಡು ಹೋಗೋರೆ. ಟ್ಯಾಟ್ರಲ್ಲಿ ಮಣ್ಣು ತುಂಬ್ಕೊಂಡ್ಬಿಡ್ತಾರೆ, ರೋಡ್ ಮೇಲೆಲ್ಲ ಈ ಥರ ಉಗಿಸ್ಕೊಂಡು ಹೋಗ್ತಾರೆ. ಮಳೆಗಡೆ ಬಂದರೂ ಸರಿಯಾಗಿ ಸ್ಕಿಡ್ ಆಗಂಗೆ. ಈ ನಮ್ಮ ಮಗ ಈಗ ಓದಪ್ಪ ಟಿ ವಿ ಎಸ್ ಲೋಫರ್ ನನ್ನ ಮಗ ಇಂಡಿಕೇಟ್ರಲ್ಲಿ ಏನು ರಪ್ಪಗೆ ಹೇಳ್ಬಿಟ್ಟ ರೇಟಿಗೆ. ಏನು ಗುರು ಇರಲ್ಲ, ಇನ್ನು ನೋಡಲ್ಲ ಮುಂದೆ ನೋಡಲ್ಲ. ಥೂ ನೋಡಿ ಇಲ್ಲೊಬ್ಬ ಇಡಿಯೇಟ್ ಚೋದು ನನ್ನ ಮಗ ಹೆಂಗ್ ಬಂದ ನೋಡಿ. 5 minutes later. ಇದೇ ನಮ್ಮ ಮೀಟಪ್ ಪಾಯಿಂಟು, ಯಡಿಯೂರ ಹತ್ರ ಇರೋವಂಥ ಪಾಕಶಾಲ ನಮ್ಮ ಮೀಟಪ್ ಪಾಯಿಂಟು. ಇಲ್ಲಿ ನಮ್ಮ ಹುಡುಗರು ಬರ್ತಾರೆ. ವೀಕೆಂಡ್ ಅಲ್ವಾ, ಲಾಂಗ್ ವೀಕೆಂಡ್ ಸಿಕ್ಬಿಟ್ಟೈತೆ. ಹೆವಿ ವೆಹಿಕಲ್ಸು ಮಾತ್ರ. ಏನು ಟೈಮ್ 12 ಕಾಲಾಯ್ತು. ನಾವು 1-1/4 ಗಂಟೆಯಿಂದ ಕಾಯ್ತಾ ಇದ್ದೀನಿ ಇಲ್ಲಿ. ನಾವು ತಪ್ಪಾಗ್ಬಿಟ್ವಿ, ನೈಸ್ ರೋಡಲ್ಲಿ ಬರ್ಬೇಕಿತ್ತು ನಾವು. ಓಕೆ, ಫುಲ್ ಟ್ರಾಫಿಕ್ ಇತ್ತು. ಫುಲ್ ಟ್ರಾಫಿಕ್ ಕಣೋ, ಲಾಂಗ್ ವೀಕೆಂಡ್ ಅದು ಅದಕ್ಕೆ. ಲಾಂಗ್ ವೀಕೆಂಡ್ ಅಲ್ಲೇ 2-2.5 ಗಂಟೆ ಆಯ್ತು ನಮಗೆ. ಓಕೆ ಓಕೆ ಗಾಯ್ಸ್, ಈಗ ನಾವು ಮಾರ್ಕೋನಹಳ್ಳಿ ಡ್ಯಾಮ್ ರೋಡಲ್ಲಿದ್ದೀವಿ. ಇಲ್ಲಿಂದ ಸೀದಾ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಅಂತ ಇದೆ, ಲೋಕಲ್ ಒಂದು ಬೆಟ್ಟ. ಅಲ್ಲೊಂದು ದೇವಸ್ಥಾನ ಇದೆ, ಒಳ್ಳೆ ಗಾರ್ಡ್ ಸೆಕ್ಷನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಎದುರುಗಡೆ ಕಾಣಿಸ್ತಾ ಇದೆ ನೋಡಿ, ಎದುರುಗಡೆ ಕಾಣ್ತಾ ಇದೆಯಲ್ಲ, ಆ ಬೆಟ್ಟದ ಮೇಲೆ ಹೋಗ್ಬೇಕು ನಾವೀಗ. ಏನು ತೀರಾ ದೊಡ್ಡ ಬೆಟ್ಟ ಏನಲ್ಲ, ಚಿಕ್ಕ ಬೆಟ್ಟನೇ. ಬಟ್ ಏನಪ್ಪ ಇಲ್ಲಿ ಯಾರು ಜಾಸ್ತಿ ಜನ ಬರಲ್ಲ, ಕ್ರೌಡ್ ಇರಲ್ಲ. ಸೊ ಪೀಸಾಗಿರುತ್ತೆ, ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರೋಕ್ಕೆ. ಏನು ಗುರು ಲಾಸ್ಟ್ ಟೈಮ್ ಬಂದಾಗ ಫುಲ್ ಒಣಗೋಗಿತ್ತು, ಫುಲ್ ಗ್ರೀನ್ ಆಗ್ಬಿಟ್ಟಿದೆ. ಲಾಟ್ ಆಫ್ ಗ್ರೀನರಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟನಾ ಇದು? ಹಾಂ, ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ. ಯಾರು ಚೊಳಗಾಸಿಂದ ಹೋಗಬೇಕು. ಫುಲ್ಲು ಗಾರ್ಡ್ ಸೆಕ್ಷನ್ ಇದೆ ಇಲ್ಲಿ, ಹೇರ್ ಪಿನ್ ಬೆಂಡ್ಸು ಸಾಕತ್ತಾಗಿರುತ್ತೆ ಮಾತ್ರ. ಫುಟೇಜ್ ಕಂಪ್ಲೀಟಾಗಿ ಹಾಕ್ತೀನಿ ಅಪ್ ಹಿಲ್ದು, ನೋಡಿ ಸಾಕತ್ತಾಗಿರುತ್ತೆ ಮಾತ್ರ. ಇದೆಲ್ಲ ಓಡ್ಸೋಗೆ ಭಾರಿ ಸ್ಕಿಲ್ ಬೇಕು ಗುರು. ಆ ಕಡೆ ಏನು ತಡೆಗೋಡೆನೇ ಇಲ್ಲ, ಯಾವನಾರು ತಗೊಂಡೋಗಿ ಬಿಟ್ಟರೆ ಹೋಯ್ತಾ ಇರೋದೆ ಸೀದಾ. ಫುಲ್ಲು ಸಿಮೆಂಟ್ ರೋಡ್ ಮಾಡಿದ್ದಾರೆ. ಗಾಡಿ ದಡ 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 ಅಂತದೆ ಸಿಮೆಂಟ್ ರೋಡಲ್ಲಿ. ಹಳ್ಳಿ ಕುಂಚ ಓಡೋಗ್ತಾ ಇದೆ ಸೈಡಲ್ಲಿ. ಲುಕ್ ಅಟ್ ದಿಸ್, ಫುಲ್ ಬರೇ ಹುಲ್ಲುಗಾವಲು. ಇದೆಲ್ಲ ಕಡಿಮೆ ಅಂದರೆ 200-300 ವರ್ಷದಿಂದ ಇರೋವಂಥ ಹುಲ್ಲು ಇದು, ಈ ಜಾತಿ. ಬೇಸಿಗೆ ಬಂದಾಗ ಒಣಗುತ್ತೆ, ತಿರ್ಗಾ ಮಳೆಗಾಲ ಬಂದಾಗ ತಿರ್ಗಾ ಬೆಳ್ಕೊಳ್ಳುತ್ತೆ. ವಾವ್, ವಿಡಿಯೋ ಮಾಡ್ಕೊಳಂದ್ರೆ ಮಾಡ್ಕೋಗಣಿ, ಸಖತ್ತಾಗಿ ಬರ್ತಿಲ್ಲಿ. ಅಬ್ಬಾ ಇಲ್ಲಿ ಒಂದ್ಸಲಿ ನಮ್ಮ ಸೈಕಲ್ ಟೀಮ್ ಅವ್ರನ್ನ ಕರ್ಕೊಂಬಂದು ಸೈಕಲ್ ಓಡಿಸ್ಬೇಕು ಗುರು. ಹಾಂ, ರೋಡ್ ಮಾಡಿದ್ದಾರೆ. ಎಷ್ಟು ಹೈಟ್ ಬಂದ್ವಿ ನೋಡು. ಹೈಟ್ ಹೋಗ್ತಾ ಇದೀವಿ, ಇನ್ನು ಹೋಗ್ತಾನೆ ಇದೀವಿ ಹೈಟ್. ಇಲ್ಲಿ ನೋಡ್ಕೊಂಡು ಇಲ್ಲಿ ವ್ಯೂ ಹೆಂಗೆ ಕಾಣುತ್ತೆ ಅಂತ. ಇಲ್ಲಿ ಹಂಗೆ ನೋಡ್ಕೊ, ಇಲ್ಲಿ ಸೀದಾ ಕೆಳಗೆ ಬಿಟ್ರೆ ಊಷ್ಟಲ್ವ ಕೆಳಗೆ ಬಿಟ್ರೆ ಸೀದಾ ಹೋಗ್ಬಿಡದೆ. ಹಾಂ, ಮೇಲಿನ ತನಕ ರೋಡ್ ಇದೆ ಇದು. ಈ ಥರ ಒಂದು ಅಪ್ ಹಿಲ್ಲು ಎಲ್ಲೂ ಸಿಗಲ್ಲ ನೋಡಿ. ಇಲ್ಲೂ ಸಖತ್ತಾಗಿದೆ, ವ್ಯೂ ಚೆನ್ನಾಗಿದೆ ಇಲ್ಲಿಂದ ಒಂದು ರೇಂಜ್ಗೆ.
ಆ್ಯಂಡ್ ಇಲ್ಲಿ ನೋಡಿ ಹೊಸ ಹೊಸ ಗಿಡಗಳೆಲ್ಲ ಆಗ್ತಾ ಇದ್ದಾರೆ ಇಲ್ಲಿ ರೋಡ್ ಸೈಡಲ್ಲಿ. ತುಂಬ ಕಷ್ಟಪಟ್ಟು ನಮ್ಮ ಅಂಕಲ್ ಇಲ್ಲಿ ಆಗ್ತಾ ಇದ್ದಾರೆ. ಸೊ ವಿ ಆರ್ ಆಲ್ಮೋಸ್ಟ್ ಇನ್ ದ ಪಾರ್ಕಿಂಗ್ ಲಾಟಿಗೆ ಬಂದಿದ್ದೀವಿ. ಇಲ್ಲಿ ಗಾಡಿಗಳನ್ನ ಹಾಕೊಳ್ಳೋಣ. ದೇವಸ್ಥಾನ ಆ ಕಡೆ ಇದೆ. ಓ ಗೈಸ್, ವ್ಯೂ ಮಾತ್ರ ಬೆಂಕಿ ಇದೆ ಇಲ್ಲಿ. ಒಳ್ಳೆ ಗಾಳಿ ಬೀಸ್ತಾ ಐತೆ. ಆ್ಯಂಡ್ ನಮ್ಮ ಬೇಬಿನ ಇಲ್ಲಿ ನಿಲ್ಲಿಸಿದ್ದೀನಿ. ಆ ಕಡೆ ಅಲ್ಲೊಂದು ಗುಡ್ಡ ಇದೆ, ಅದು ಕೂಡ ಚೆನ್ನಾಗಿದೆ. ಅಲ್ಲೂ ಹೋಗ್ಬೇಕಾದ್ರೆ ಕ್ಯಾಂಪಿಂಗ್ ಎಲ್ಲ ಮಾಡ್ಬೋದು ಅನಿಸುತ್ತೆ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಒಂದು 270 ಡಿಗ್ರಿ ಪ್ಯಾನೋರಾಮಿಕ್ ವ್ಯೂ ಸಿಗುತ್ತೆ. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನಾವೀಗ ಇಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಯಡಿಯೂರ ಹತ್ರ ಇರೋವಂಥದ್ದು ಇಲ್ಲಿ ಬಂದಿದ್ವಿ. ಒಳ್ಳೆ ವ್ಯೂ ಕಾಣಿಸ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ. ಹೊಸದಾಗಿ ಕಲ್ಲಲ್ಲಿ ಕಟ್ಟಿರೋಂಥ ದೇವಸ್ಥಾನ ಫುಲ್ ರೆನೋವೇಟ್ ಮಾಡಿದ್ದಾರೆ. ಸುಂದರ. ಇಲ್ಲೊಂದು ಸಂಪಿಗೆ ಮರ ಇದೆ. ಗಣಿ ಸಂಪಿಗೆನೇ ಯಾವುದಿದು? ಸಂಪಿಗೆನಾ ಪಕ್ಕ? ಬಿಳಿ ಹೂವಿನ ಬಿಡುತ್ತಲ್ಲ ಬಿಳಿ ಹೂವು. ಇದು ಯಾವುದು ಸಂಪಿಗೆ ಏನೋ ಗೊತ್ತಾಗ್ತಾ ಇಲ್ಲ. ಯಾವುದೋ ಬಿಳಿ ಹೂವು ಇದೆ. ತುಂಬ ಚೆನ್ನಾಗಿದೆ ಮರ. ಒಂದಿಲ್ಲಿ ಕೆಟ್ಟ ಕೆಲಸ ಏನು ಮಾಡಿದ್ರು ಅಂದರೆ ಈ ಗಿಡಕ್ಕೆ ನೀರು ಹೋಗಿ ಜಾಗನೇ ಬಿಟ್ಟಿಲ್ಲ. ಫುಲ್ ಸಿಮೆಂಟ್ ಹಾಕ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಒಂದು 2 ಅಡಿ ಗ್ಯಾಪ್ ಕೊಡಬೇಕಿತ್ತು ಇದಕ್ಕೆ ಅಲ್ವಾ? ಕಟ್ಟೆ ಥರ ಬಿಡಬೇಕಿತ್ತು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ದೇವಸ್ಥಾನದ ಒಳಗಡೆ ಅಭಿಷೇಕ ನಡೀತಿತ್ತು. ಸೊ ಹಂಗಾಗಿ ಮಂಗಳಾರತಿ ಇನ್ನೂ ತುಂಬ ಲೇಟ್ ಆಗುತ್ತೆ. ಆ್ಯಂಡ್ ನಾವು ಇನ್ನೂ ಒಂದು 3-4 ಪ್ಲೇಸ್ ಕವರ್ ಮಾಡೋಕ್ಕೆ. ಸೊ ಹಂಗಾಗಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಬಟ್ ಹೊರಡೋಕ್ಕೂ ಮುಂಚೆ ಇನ್ನೊಂದು ವ್ಯೂ ಹಾಕೊಂಡ್ಬಿಡ್ತೀನಿ, ನೋಡ್ಕೊಳ್ಳಿ. ಎಲ್ಲ ಮರ, ಅಡಿಕೆ, ತೆಂಗು ಅಡಿಕೆ ತೋಟ. ಮತ್ತು ಮಧ್ಯ ಸ್ವಲ್ಪ ಹೊಲದಲ್ಲಿ ರಾಗಿ ಹಾಕವ್ರೆ. ಇಲ್ಲೊಂದು ಕೆರೆ ಇದೆ, ಪೂರ್ತಿ ಉಳು ತುಂಬ್ಕೊಂಡೈತೆ ಕೆರೆ. ನೀರೇ ಇಲ್ಲ ಅದ್ರಾಗೆ. ಕುತ್ಕೊಂಡ್ಬಿಡು. Five minutes later. ಅಪ್ಪ ತಾತ, ನೀವು ಗಿಡ ಹಾಕ್ತಾಯಿದ್ರಿ ಅಲ್ವಾ ಅಲ್ಲಿ? ಒಂದು ಗಿಡ ತರಬೇಕು. ಹಾಂ, ಒಂದು 5 ಗಿಡ ಹೋಗ್ಬಿಟ್ಟಾಗ ಗಿಡ ತರಬೇಕು. ಹ್ಞೂ, ಯಾರು 3 ತಾಳು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಗಿಡ ಹಾಕ್ತಾಯಿದ್ದೀರಾ ನೋಡಿ, ಇಟ್ಕೊಳ್ಳಿ ಖರ್ಚಿಗೆ. ಜನ ವಾಸನೆ ಆಗಿಬಿಡ್ತಾರೆ ಜನ. ಹ್ಞೂ, ಯಾರು ಕೊಡಲ್ಲ. ಗಿಡಕ್ಕೆ 300-400 ಕೊಡಬೇಕು. ಹಾಂ, ಅಲ್ಲ ಒಳ್ಳೆ ಕೆಲಸ ಮಾಡ್ತೀರಾ ಮಾಡಿ. ಹಾಂ, ಈ ವಯಸ್ಸಲ್ಲಿ ಮಾಡ್ತಾ ಇರಲ್ಲ, ಕಷ್ಟ ಬಿದ್ದು. ನಿಜವಲ್ಲ, ತುಂಬ ಗ್ರೇಟ್ ನೀವು. ಇದೇನು ಭಗವಂತ ದಯ. ಬರ್ತೀವಿ. ಹಾಂ, ಒಳ್ಳೆಯದು. ಹ್ಞೂ, ಇವಾಗ ಡ್ರಿಸ್ಲಿಂಗ್ ಎಫೆಕ್ಟ್ನಲ್ಲಿ ಫುಲ್ಲು ಡೌನ್ ಹಿಲ್ ಇಳಿಸ್ತಾ ಇದ್ದೀವಿ. ಇದೆಲ್ಲ ಜಾಸ್ತಿ ಗೇರ್ ಹಾಕಕ್ಕೆ ಹೋಗ್ಬಾರ್ದು. 1ನೇ ಗೇರ್ 2ನೇ ಗೇರಲ್ಲೇ ಇಂಜಿನ್ ಬ್ರೇಕಿಂಗ್ ಜೊತೆ ಸ್ವಲ್ಪ ಲೈಟಾಗಿ ಬ್ರೇಕ್ ಹಿಡ್ಕೊಂಡು ಹೋಗಬೇಕು. ಯಾರೋ ಬ್ರೇಕ್ ಬಿಡಲ್ಲ, ಹೀಟ್ ಆಗಿಬಿಟ್ಟು ಬ್ರೇಕ್ ಹಿಡಿಯಲ್ಲ ಮುಂದಕ್ಕೆ. ಏನು ವ್ಯೂ ಆಯ್ತು ಬ್ರೋ, ಇದು ಸಕಲಾದ ವ್ಯೂ ಮಾತ್ರ. ಒಳ್ಳೆ ಡ್ರಿಸೆಲ್ಲ ಆಗಿದ್ದಕ್ಕೂ ಅದಕ್ಕೂ ಮಜಾ, ಮಸ್ತ್ ಮಜಾ. ನೋಡಿ ಎದುರುಗಡೆ ಒಂದು ಗುಡ್ಡ ಕಾಣಿಸ್ತಾ ಇದೆ. ಒಂದ್ಸಲ ಗುಡ್ಡ ಟ್ರೆಕ್ ಮಾಡಿಬಿಟ್ಟು ಒಂದು ಕ್ಯಾಂಪಿಂಗ್ ಮಾಡಬೇಕು. ಸಾಕಾಗಿರುತ್ತೆ ಮಾತ್ರ. ಬಂತು ಮಳೆ, ಮಳೆ ಬಂತು ಮಳೆ, ಹನಿ ಹನಿಯಾಗಿ ಬಂದಿತು ಬಾನಿಂದ, ನಮ್ಮೂರ ಕೆರೆಗೆ ತುಂಬಿತು ಆನಂದ. ಬೆಳಗ್ಗೆ ಬರ್ತಾ ಫುಲ್ಲು ಬಿಸಿಲು ಹೊಡಿತಿತ್ತು. ಇವಾಗ ಫುಲ್ಲು ಚಿಲ್ಡ್ ವೆದರ್ ಆಗ್ಬಿಟ್ಟಿದೆ. ಈ ಡ್ರಿಸಲಲ್ಲಿ ಅಣಜಿ ಬೈಕ್ ಓಡಿಸೋದು ನೆಕ್ಸ್ಟ್ ಲೆವೆಲ್ ಮಜಾ ಅನ್ಬೋದು. ಯಾಕೆ ಅಡ್ಡ ಹಾಕಿದ್ದೀರಾ? ಚೇಂಜ್ ಇಲ್ಲ ಕಂಡ್ರೆ ಎಲ್ಲ ಫೋನ್ಪೇ ಗೂಗಲ್ ಪೇ. ಈಗ ಸ್ಕ್ಯಾನರ್ ಇಟ್ಕೊಂಡವ್ರು ನೋಡ್ರಪ್ಪ ಗಣಪತಿಗೆ ಚಂದ. ಯಾವೂರು ಇದೆ? ಶಾಂಭೋಗ್ನಹಳ್ಳಿ. ಎಷ್ಟು ದೊಡ್ಡ ಗಣಪತಿ ಇಡ್ತೀರಾ? ಚೇಂಜ್ ಆಯ್ತಂದ 500 ರೂಪಾಯಿಗೆ ಇದ್ರೆ ಕೊಟ್ಟರು ಬೇಕು. ಈಗ ಬಂದ್ರಾ? ಸರಿ ಆಯ್ತು, ಒಳ್ಳೇದಾಗಲಿ ಇಡ್ರಿ. ಹಾಂ ಹಾಂ
ವಿಂಗ್ ರೈಡರ್ ಎಷ್ಟು ಅಂತ ಐತೆ ನೋಡು, ವಿಂಗ್ ರೈಡರ್ದು ಸರ್ಚ್ ಮಾಡು. ಇದಕ್ಕೆ ಒಂದು ಬಟ್ಟೆ ಕಟ್ರಿ, ಬರೋರಿಗೆ ಕಾಣಲ್ಲ ಇದು. ಒಂದು ಬಟ್ಟೆ ಕಟ್ರಿ, ಕ್ಲೀನಾಗಿ ಗೊತ್ತಾಗುತ್ತೆ ಅವಾಗ ಹಗ್ಗಕ್ಕೆ. ಬನ್ನಿ ಬನ್ನಿ. ಹುಡುಗರು ಟ್ಯಾಕ್ಸ್ ಹಾಕೊಂಡ್ರು ಗಣಪತಿ ಚಂದ ಪಾಪ. ನಮ್ಮ ಹುಡುಗರು ನಾವು ಕೂಡ ಹಿಂಗೆ ಒಂದು ಕಾಲದಲ್ಲಿ ಗಣಪತಿ ಇಡ್ತಿದ್ವಿ. ಸೊ ಅವರು ಕೂಡ ಇಡಲಿ, ಅದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಚೈಲ್ಡ್ಹುಡ್ಡಲ್ಲಿ. ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ನಮ್ಮ ಕೈಲಾದಷ್ಟು.